ನನಗೆ ಚೆನ್ನಾಗಿ ಗೊತ್ತಿದೆ. ಗುರುಗಳೇ, ಯಾವಾಗ ಯಾವಾಗ ನನ್ನ ಕಂದ ಈ ಮನೆ ಕಾಲಿಡ್ತಾಳೆ? ಇನ್ನು ಯೋಚನೆ ಬೇಡ. ನಿಮ್ಮ ಮೊಮ್ಮಗಳ ಆಗಮನಕ್ಕೆ ದಿನಗಣನೆ ಶುರುವಾಗಿದೆ. ಹೆಚ್ಚೇನೂ ಇಲ್ಲ ಅನ್ನಪೂರ್ಣಮ್ಮ. ಇನ್ನು 2 ಮಂಡಲ ಅಂದರೆ 90 ದಿನಗಳಲ್ಲಿ ಆಕೆ ನಿಮ್ಮ ಮನೆ ಸೇರ್ತಾಳೆ. ಆ ದಿನ ಈ ಮನೇಲಿ ಯಾವತ್ತೂ ಆಚರಿಸ್ತಿರೋಷ್ಟು ಜೋರಾಗಿ ಹಬ್ಬ ಮಾಡ್ತೀನಿ ಗುರುಗಳೇ. ಅವಳು ಕಾಲಿಡೋ ದಿನಾನೇ ಹಬ್ಬ. ಒಳ್ಳೆ ವೇಳೆಗೆ ಶುಭ ಶಕುನದಲ್ಲೇ ಕಾಲಿಡ್ತಾಳೆ. ಅವಳ ಮುಂದಿನ ಹುಟ್ಟಿದ ಹಬ್ಬದ ಒಳಗೆ ಆಕೆ ಈ ಮನೆಯಲ್ಲಿರ್ತಾಳೆ ಅನ್ನಪೂರ್ಣಮ್ಮ. ಏನ್ ನಿಂಗೆ ಕಮಲಿ? ಎಲ್ರು ನಮ್ಮನ್ನೇ ನೋಡ್ತವ್ರೆ ನೋಡು. ಈಗೇನಿಲ್ಲ, ನಾನು ಎಲ್ರೂ ಮ್ಯಾಕು ಹೋಗಿ ರೇಗಾಡ್ ಬಂದ್ಬಿಡ್ತೀನಿ ಅಟೆಯ. ನಿಂಗೆ ಸುಮ್ಕಿರು. ನಮ್ಮ ಕೆಲಸ ಏನು ಹೇಳು? ಅವ್ರನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋದ? ಅವರೇನೋ ನಮ್ಮನ್ನು ನೋಡ್ತವ್ರೆ ಅಂತ ನೀನು ಅವ್ರ ಸಮನಾಗ ಹೋದ್ರೆ ಸುಮ್ಕೆ ಓದ್ಕೊ. ನಿಂಗೆ ಇನ್ನ ಓದ್ಕೊಳ್ಳೋದು ಸ್ಯಾನೆ ಐತೆ. ಗುರುಗಳೇ, ಎಂತ ಒಳ್ಳೆ ಸುದ್ದಿ ಹೇಳಿದ್ದೀರ. ನಿಮ್ಗೆ ಹೇಗೆ ಧನ್ಯವಾದ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಅಯ್ಯೋ, ಇನ್ನು 90 ದಿವಸದಲ್ಲಿ ನನ್ನ ಕತ್ತ ನನ್ನ ಮನೆಗೆ ಬಂದ್ಬಿಡ್ತಾ ಇದ್ದಾಳೆ. ಇಷ್ಟು ವರ್ಷ ನಾನು ಕಾದಿದ್ದ ಕಡೆಗೆ ಈಗ ಬರ್ತಾ ಇದೆ. ನನ್ನ ಕೈಲಿ ಈ ಆನಂದ, ಈ ಸಂತೋಷ ತಡ್ಕೊಳಕ್ಕಾಗ್ತಿಲ್ಲ ಗುರುಗಳೇ, ತಡ್ಕೊಳಕ್ಕಾಗ್ತಾ ಇಲ್ಲ. ಮಾಮ್, ಅಲ್ಲಿ ನೋಡಿ ಮಾಮ್. ಅಲ್ಲಿ ನೋಡ್ತಾ ಇರೋದನ್ನ ನೋಡಿದ್ರೆ ಈಗಲೇ ಅತ್ತೆ ಮೇಲೆ ಕೂಗಾಡಿದ್ರು ಕೂಗಾಡ್ಬೋದು. ಪ್ಲೀಸ್ ಮಾಮ್, ಹೇಗಾದರೂ ಮ್ಯಾನೇಜ್ ಮಾಡಿ. ಬೇಬಿ, ನಿನ್ನ ಕಾಲೇಜಿಗೆ ಟೈಮ್ ಆಗಲಿಲ್ವಾ? ಎಸ್ ಅಮ್ಮಮ್ಮ, ನಾನು ಇಲ್ಲಿರೋದಕ್ಕಿಂತ ಕಾಲೇಜಿಗೆ ಹೊರಡೋದೇ ಬೆಟರ್. ಹಾ ಬೇಬಿ, ಈ ಥರದ್ದು ಯೂಸ್ಲೆಸ್ ಡಿಸ್ಕಷನ್ ನಡೀತಾನೇ ಇರುತ್ತೆ. 90 ದಿವಸ 100 ದಿವಸ ಅಂತ ಗುರುಗಳು ಬುದ್ಧಿ ಇಲ್ಲದೆ ಏನೋ ಹೇಳ್ತಿರ್ತಾರೆ. ಈ ಅಮ್ಮ ಅದನ್ನು ನಂಬ್ಕೋತಾಳೆ. ನೀನು ಹೋಗು ಕಂದ. ಆ ಕಮಲಿ ನೆನ್ನೆ ರಾತ್ರಿ ರೋಡ್ ಸೈಡಲ್ಲಿ ಬಿದ್ಕೊಂಡಿರ್ತಾಳೆ ಅಂತ ನಾನು ಖುಷಿಯಾಗಿ ಒಳ್ಳೆ ಮೂಡಲ್ಲಿ ಬಂದರೆ ಇವರಿಬ್ಬರು ಸೇರ್ಕೊಂಡು ನನ್ನ ಮೂಡೆಲ್ಲ ಸ್ಪಾಯ್ಲ್ ಮಾಡಿಬಿಟ್ರು ಅಮ್ಮಮ್ಮ. ಐ ಗೆಸ್ ಐ ಬೆಟರ್ ಜಸ್ಟ್ ಸ್ಟಾರ್ಟ್ ಫ್ರಮ್ ಹಿಯರ್. ಬಾಯ್ ಮಾಮ್. ಮಾಮ್,
ನಿಜವಾಗ್ಲೂ 90 ದಿನದ ಒಳಗಡೆ ಅವ್ರ ಹಿರಿ ಮೊಮ್ಮಗಳು ಬರ್ತಾಳೆ ಅಂತ ಹೇಳ್ತೀರಾ? ಬರಲಿ ಅಂತಾನೆ ನಾನು ಬೇಡ್ಕೋತೀನಿ. ವಾಟ್? ಎಸ್, ಕತ್ತಿ ಹತ್ರನೇ ಬಂದು ಕುರಿ ಬೀಳ್ತಾ ಇದೆ ಅಂದರೆ ನಾನು ಯಾಕೆ ಬೇಡ ಅಂತ ಹೇಳಿ ಊರ್ಮಿ? ಇನ್ನು 90 ದಿನದ ಒಳಗೆ ಈ ಮನೆ ಹಿರಿ ಮೊಮ್ಮಗಳು ಮಣ್ಣಲ್ಲಿ ಮಣ್ಣು ಹಾಕ್ತಾಳೆ. ಜಸ್ಟ್ ಹಾಗೆ ಮೊದಲಿಂದ ರಿವೈಸ್ ಮಾಡ್ತಾ ಹೋಗೋಣ. ಯಾರ್ಯಾರಿಗೆ ಡೌಟ್ಸ್ ಇದೆಯೋ ಸ್ಟಾಪ್ ಮೀ ದೆನ್ ಆ್ಯಂಡ್ ದೇರ್, ಐ ವಿಲ್ ಕ್ಲಿಯರ್ ಯುವರ್ ಡೌಟ್ಸ್. ಓಕೆ? ಸರ್, ಒಳಗೆ ಬರ್ಬೋದಾ? ಈ ಇಯರೇ ಮುಗಿತಾ ಬಂತು, ಇನ್ನೂ ಇವ್ರಿಗೆ ಮೇ ಐ ಕಮ್ ಇನ್ ಅಂತ ಇಂಗ್ಲೀಷಲ್ಲಿ ಕೇಳಕ್ಕೆ ಬರಲ್ಲ ನೋಡು. ಎಸ್, ಕಮ್ ಇನ್. ಅಣ್ಣ, ವಸಿ ಜರ್ಕತ್ತೀರಾ? ಅಣ್ಣ, ವಸಿ ಜಾಗ. ಪಾಪ, ಯಾರು ಜಾಗನೇ ಕೊಡ್ತಿಲ್ಲ. ಈಗ ರಿವಿಷನ್ ಕ್ಲಾಸಲ್ಲಿ ಕಲಿಯೋಕೆ ನೀವಿಬ್ರು ಎಲ್ಲಿ ಕುತ್ಕೋತೀರಾ? ಹೊರಡಿ ಹೊರಡಿ. ನಿಂಗಿ, ಬೆಂಚ್ ಮೇಲೆ ಕುತ್ಕೊಂಡು ಪಾಠ ಕೇಳಬೇಕು ಅಂತೇನು ಇಲ್ವಲ್ಲ? ನಿಂಗಿ, ಕಮ್ಲಿ ಅವರೇ, ನೀವ್ಯಾಕೆ ಕೆಳಗಡೆ ಕೂತ್ಕೋತಿದ್ದೀರಾ? ಎದೊಳಿ. ಪರವಾಗಿಲ್ಲ ಸರ್, ನೀವು ಪಾಠ ಶುರು ಮಾಡಿ. ಅದು ಹೇಗೆ? ಸ್ವಾತಿ, ಕಮ್ಲಿ ಅವ್ರಿಗೆ ಸ್ವಲ್ಪ ಜಾಗ ಕೊಡಿ. ಸರ್, ಅವ್ರು ಈ ಬೆಂಚಲ್ಲಿ ಕೂತ್ಕೊಂಡ್ರೆ ನಾವು ಎದ್ದು ಹೋಗ್ಬೇಕಾಗುತ್ತೆ ಸರ್. ರಿಷಿ ಸರ್, ನಮಗೆ ಕೆಳಗೆ ಕುತ್ಕೊಂಡು ಕಲ್ತ್ಕೊಳ್ಳೋದ್ರಲ್ಲಿ ಯಾವುದೇ ಸಂಕೋಚನೂ ಇಲ್ಲ. ನೀವು ಪಾಠ ಶುರು ಮಾಡಿ ಸರ್, ನಾವು ಹಿಂಗೆ ಕಲಿತೀವಿ. ವಾಹ್, ಯಾರ್ಯಾರು ಎಲ್ಲಿರ್ಬೇಕೋ ಅಲ್ಲಲ್ಲೇ ಇದ್ದಾಗ ಎಷ್ಟು ಖುಷಿ ಆಗುತ್ತಲ್ಲ.
ಕಮಲಿ ನನ್ನ ಕಾಲ್ ಕೆಳಗೆ. ಇದು ನಿನ್ನ ಸ್ಪಾಟ್ ಅಂದರೆ ನೋಡಿದ್ಯೇನೆ ಪಿಂಕಿ, ಯಾವತ್ತಿದ್ರೂ ಇವಳು ಈ ಅನಿಕಲ ಕಾಲ್ ಕೆಳಗೇನೆ ಅಂತ ಈಗಲಾದರೂ ಈ ಗೂಬೆಗೆ ಗೊತ್ತಾಗಲಿ. ಪ್ರಾಬಬ್ಲಿ ಈ ಕ್ವಶನ್ನ 5 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇದೆ. ಆ್ಯಂಡ್ ಲಾಸ್ಟ್ ಇಯರ್ ಕೂಡ ಈ ಕ್ವಶನ್ನ ಕೇಳಿದ್ದಾರೆ. ಸೊ ಐ ಸಜೆಸ್ಟ್ ಏನ್ ನಡೀತಿದೆ ಇಲ್ಲಿ? ನಾನು ರಿವಿಷನ್ನ ಗೋಡೆಗೆ ಮಾಡ್ತೀನಿನಾ? ಹಾ, ಹೇ ಯು ಗೆಟ್ ಅಪ್. ನಾಳೆ ಎಕ್ಸಾಮ್ ಇದೆ, ಇಲ್ಲಿ ರಿವಿಷನ್ ಕ್ಲಾಸ್ ಹೋಗ್ತಾ ಇದೆ, ನೀನ್ ನಗ್ತಾ ಕೂತಿದ್ಯಾ? ಎಲ್ಲಿ ನಾನು ಯಾವ ಕ್ವಶನ್ಸ್ ಬಗ್ಗೆ ಹೇಳ್ತಾ ಇದ್ದೆ ಹೇಳು? ನಿಮ್ಗೆಲ್ಲ ಗೊತ್ತಿದ್ರೆ ಈ ಕ್ಲಾಸಿಗೆ ಬರೋ ಅವಶ್ಯಕತೆನೇ ಇಲ್ಲ. ಸುಮ್ಮನೆ ಬೇರೆ ಸ್ಟೂಡೆಂಟ್ಸ್ಗಳಿಗೆ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ಯಾ? ಹೇ ಹಲೋ, ನಿನಗೆ ಹೇಳ್ತಿರೋದು. ನಾನು ಹೇಳ್ತಿರ್ಬೇಕಾರನ್ನೇ ನಿನ್ ನಗು ಬರ್ತದೆ ಅಲ್ಲ? ಹಾ, ರಿವಿಷನ್ ಕ್ಲಾಸು ನಿಂಗೆ ತಮಾಷೆ ಆಗೋಗಿದೆ. ಹೋಗು, ಗೆಟ್ ಔಟ್. ಹೋಗಿ ಬಿಸಿಲಲ್ಲಿ ನಿಂತ್ಕೋ. ಗೆಟ್ ಔಟ್. ಇದನ್ನೆಲ್ಲ ಯಾಕೆ ತೆಗಿತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ನಿಮ್ಗೊಂದು ಸಂತೋಷದ ವಿಷಯ ಹೇಳಬೇಕಾಗಿತ್ತು. ಮನೆಗೆ ಮೃತ್ಯುಂಜಯ ಗುರುಗಳು ಬಂದಿದ್ರು. ಸಾಮಾನ್ಯವಾಗಿ ಅವರು ಕ್ಷೇಮ ವಿಚಾರಿಸಿ ಆಶೀರ್ವಾದ ಮಾಡಿ ಹೋಗೋಕೆ ಬಂದಿದ್ದಾರೆ ಅಂತ ಅನ್ಕೊಂಡೆ. ಇಲ್ಲ ರೀ, ಅವರು ಆಶೀರ್ವಾದದ ಜೊತೆಗೆ ಸಿಹಿ ಸುದ್ದಿನೂ ನೋಡೋಕೆ ಬಂದಿದ್ರು. ಅವ್ರೇನು ಹೇಳಿದ್ರು ಗೊತ್ತಾ? ನಮ್ಮ ಮೊಮ್ಮಗಳು ಬರ್ತಿದ್ದಾಳಂತ ರೀ. ಇನ್ 90 ದಿನಗಳಲ್ಲಿ ನಮ್ಮನೆ ಕಾಲಿಡ್ತಾಳಂತೆ. ಅವಳು ಹುಟ್ಟಿದಪ್ಪನ ಇಲ್ಲೇ ಆಚರಿಸ್ತಾಳೆ ಅಂತಾನೂ ಹೇಳಿದ್ರು. ಆ ದಿನ ಎಂತ ಸಂಭ್ರಮ ಇರ್ಬೋದು ಅಂತ ಯೋಚನೆ ಮಾಡಿ ನಂದು ಊಹಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಸಂತೋಷದಲ್ಲಿ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರೀ. ನಮ್ಮ ಮೊಮ್ಮಗಳಿಗೋಸ್ಕರ ಎತ್ತಿಟ್ಟಿರೋ ಈ ಒಡವೆಗಳು ಅವಳು ಹಾಕೊಳ್ಳೋ ಸಮಯ ಹತ್ರ ಬರ್ತಾ ಇದೆ. ಏನಾಯ್ತು ರೀ? ಯಾಕ್ರಿ, ನೀರೇನಾದ್ರೂ ಬೇಕಾ?
ಏನ್ರಿ ಏನ್ ಹೇಳ್ರಿ ಏನ್ ಬೇಕ್ರಿ? ಕಮಲಿ Write a paragraph on secularism. So, this is to know your views. ಇದು ಎಸ್ಸೆ ಅಲ್ಲ, ನಿಮ್ಮ ಮನಸ್ಸಿಗೆ ಅನಿಸಿದ ಒಪಿನಿಯನ್ನ ಬರೀಬೇಕು, ಅದಕ್ಕೆ ಮಾರ್ಕ್ಸ್. ಹೇ, ಲಾಸ್ಟ್ ವೀಕ್ ಯಾವ ಸಿನಿಮಾ ನೋಡಿದೆ ನೀನು? ಓ, ನಾನು ಮೂವಿಗೆ ಹೋಗಿ ತುಂಬ ದಿನ ಆಯಿತು. ಒಂದು ನ್ಯೂ ಮೂವಿ ರಿಲೀಸ್ ಆಯ್ತಲ್ಲ, ಕ್ಯಾಪ್ಟನ್ ಮಾರ್ವೆಲ್, ಅದನ್ನು ನೋಡಬೇಕು ಅಲ್ವಾ? ಚೆನ್ನಾಗಿದೆಯಲ್ಲ ಅದು? ಯಾ. ಸುಮ್ಕಿರಮ್ಮಿ. ಏಯ್, ನಾನಿಲ್ಲಿ ಮಾತಾಡಿದ್ರೆ ನಿಂಗೇನು? ನೀನು ನಿನ್ನ ಕೆಲಸ ನೋಡು. ಏನಿದ್ರೆ ಕಮಲಿನ ನಮ್ಮ ಕಮಲಿ ಹೆಸರು ಹೇಳಿದ್ರನ್ರಿ? ಕಮಲಿ ಅಂದ್ರ ನೀವು ಮಾತಾಡಿದ್ರ? ರೀ, ಎಷ್ಟು ವರ್ಷ ಆಯ್ತು ನಿನ್ ಧ್ವನಿನ ಕೇಳಿ. ಚಂದ್ರು, ಚಂದ್ರು, ಗುರುಗಳು ಹೇಳಿದ್ದು ನಿಜ ಆಗೋಯ್ತು, ನಿಜ ಆಯ್ತು. ನಮ್ಮನೆಗೆ ಒಳ್ಳೆ ಸಮಯ ಶುರುವಾಗಿದೆ ಅಂತ ಹೇಳಿದ್ರು. ಇವತ್ತೇ 2 ಶುಭ ಸಂಕೇತನೂ ಕಾಣಿಸ್ಕೊಂಡಿದೆ. ನಮ್ಮ ಮಗಳು ಬರ್ತಾಳೆ ಅಂತ ಗೊತ್ತಾದ ಕೂಡಲೇ ನೀವು ಮಾತಾಡಿದ್ರಿ, ಕಮಲಿ ಅಂತ ಮಾತಾಡಿದ್ರಿ. ಅಮ್ಮ, ಏನಾಯ್ತಮ್ಮ? ಚಂದ್ರು, ಚಂದ್ರು, ನಿಮ್ಮಪ್ಪ ಮಾತಾಡಿದ್ರು ಕಣೋ, ಮಾತಾಡಿದ್ರು. ಅಪ್ಪ ಮಾತಾಡಿದ್ರಮ್ಮ? ಅಮ್ಮ ಏನಂದ್ರಮ್ಮ? ನಿಮ್ಮಪ್ಪ ಕಮಲಿ ಅಂದ್ರು ಕಣೋ. ಕಮಲಿನ? ಹೌದಪ್ಪ. ಹೌದು ಚಂದ್ರು, ಇವ್ರ ಮಾತು ಕೇಳೋದಕ್ಕೋಸ್ಕರ ನಾನು ಬೇಡದೇ ಇರೋ ದೇವ್ರುಗಳಿಲ್ಲ ಕಣೋ. ಆದ್ರೆ ಇವತ್ತು ಈಗ ಈಗ ನಿನ್ ಮಗಳ ಬಗ್ಗೆ ಮಾತಾಡ್ತಾ ಇರೋವಾಗ ಇವರು ಕಮಲಿ ಕಮಲಿ ಅಂದ್ರು ಕಣೋ. ಕಮಲಿ